ಇವತ್ತಲ್ಲೂ ಅರ್ಜುನ್ ಬರ್ತಡೆ ಬಿಟ್ಟಿದ್ರೆ ಇವತ್ತು ಒಳ್ಳೆ ದಿನ ನೋಡ್ರಿ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ತವ್ರೆ ಬಾಯ್ ದಿವೇಕಾ ಬಾಯ್ ಹುಷಾರು ಹೊರಗೆ ಕೂಕೊಂಡಿರ್ತೀವಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅತ್ತಿಗೆ ಇವತ್ತು ನಾರ್ಮಲ್ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು. ಪಾಪು ವೇಟ್ ಜಾಸ್ತಿ ಇರೋದ್ರಿಂದ ಇವತ್ತೇ ಅಡ್ಮಿಟ್ ಮಾಡ್ಕೊಂತೀವಿ ಅಂತ ಡಾಕ್ಟರ್ ಹೇಳಿದ್ರು. ಸೊ ನಾವು ನಮ್ ಕೆಲಸ ಎಲ್ಲ ಬಿಟ್ಬಿಟ್ಟು ಇಮಿಡಿಯೇಟ್ ಹಾಸ್ಪಿಟಲ್ ಹತ್ರ ಹೋದ್ವಿ. ನಮ್ಮ ಅಣ್ಣ ಇರ್ಲಿಲ್ಲ, ಪ್ರೋಗ್ರಾಮ್ಗೆ ಹೋಗಿದ್ರು. ಸೊ ನಮ್ಮ ಅಮ್ಮನೇ ಎಲ್ಲ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದ ನೋಡ್ಕೊಂಡ್ರು. ಅಮ್ಮ ನಮ್ಮ ಅತ್ತಿಗೆಗೆ 1 2 3 ಇಷ್ಟೆಲ್ಲ ಬಟ್ಟಿಕ್ಕೈತೆ. ಡೆಲಿವರಿಗೆ ಬಂದು ನೋಡ್ರಿ ಹೆಂಗ್ ಕಾಮಿಡಿ ಮಾಡ್ಕೊಂಡ್ ಕೂತ್ಕೊಂಡೈತಿ ಇಲ್ಲಿ. ಬರೀ ಇಂಥದೇ. ಫಸ್ಟ್ ನಮ್ಮ ಅತ್ತಿಗೆಗೆ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತಾನೆ ಹೇಳಿದ್ರು. ಬಟ್ ಪಾಪು ವೇಟ್ ಜಾಸ್ತಿ ಇರೋದ್ರಿಂದ ನಾವು ಸಿ ಸೆಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆನ ಆಪರೇಷನ್ ರೂಮಿಗೆ ಕರ್ಕೊಂಡು ಹೋದ್ವು. ಆಮೇಲೆ ನಮ್ಮ ಅತ್ತಿಗೆಗೆ ದೇವ್ರ ದಯೆಯಿಂದ ಹೆಣ್ ಪಾಪು ಆಯ್ತು. ನಮ್ಮೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಫೈನಲಿ ಹೆಣ್ ಪಾಪು ಹುಟ್ಟೈತೆ. ಗೊತ್ತಿಲ್ಲ ಕೇಳ್ಬೇಕು ಅವಳನ್ನ ಏನಕ್ಕೂ ಏನಿಲ್ಲ ಖುಷಿಗೆ ಅಳ್ತಿದ್ದಂತೆ. ತುಂಬ ಬಿಗ್ ಕುಳಿಸ್ಕೊಂಡು ಅಳ್ತಿದ್ದೆ. ಚೆನ್ನಾಗಿತ್ತು ನೋಡಕ್ಕೆ. ಫಸ್ಟ್ ಟೈಮ್ ಅಲ್ವಾ ನಮ್ಮನೆಗೆ ಪಾಪು ಬಂದಿರೋದು, ಅದಕ್ಕೆ ಅಷ್ಟೇ. ನಮ್ಮ ಅತ್ತಿಗೆ ಡೆಲಿವರಿಯ ವಿಡಿಯೋ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ, ಬೇಬಿನ ವೆಲ್ಕಮ್ ಮಾಡ್ಕೊಂಡಿರೋದು ಮನೆಗೆ. ಆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.